ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಂದಿನಂತೆ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಹಂಚಲು ದೇವರು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಮಾಡ್ತೇನೆ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಮೊದಲು ನಾವು ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರು, ಈ ಮುಂಜಾನೆ ವೇಳೆಯಲ್ಲಿ ರಾಜ ಎಂದಿನಂತೆ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರು, ಈ ದಿನ ನೀನು ನಮ್ಮ ಸಂಗಡ ಇದ್ದು ಒಂದೊಂದು ಪದಗಳ ಗುಡಾರ್ಥ ತಿಳಿಯಪಡಿಸು ರಾಜ. ಈ ದಿನದಲ್ಲಿ ಅನೇಕರು ಸೋತು ಹೋದಂಥ ಪರಿಸ್ಥಿತಿಯಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇರುವಾಗ ತಂದೆಯಾದ ದೇವರು ನೀನು ಸಂತೈಸುವತನಾಗಿದ್ಯಾ, ನೀನು ಬಲಪಡಿಸುವತನಾಗಿದ್ದೆ ಕರ್ತನೆ. ತಂದೆಯಾದ ದೇವರೇ, ಅಪ್ಪ, ನಿಮ್ಮಿಂದ ಅಸಾಧ್ಯವಾದ ಯಾವುದೂ ಇಲ್ಲ ಕರ್ತನೆ. ನಾನು ನಂಬುತ್ತೇನೆ ರಾಜ, ಒಂದೇ ಒಂದು ಮಾತಿನ ಭೂಮಿ, ಆಕಾಶ, ಗಿಡ, ಮರ ಎಲ್ಲವನ್ನು ಉಂಟು ಮಾಡಿದ ದೇವರು, ಈ ದಿನ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರನ್ನಾಗಿದ್ದೆ ಕರ್ತನೆ. ಶತ್ರು ಅಪಕಾರ ಮಾಡಬೇಕು ಅಂತ ನಮ್ಮ ಮೇಲೆ ಯಾವುದು ಸ್ವಾಮಿ ಗುರಿ ಇಟ್ಟಿರುವಾಗ ದೇವರ ಶತ್ರುನ ಕುತಂತ್ರದ ನಮ್ಮನ್ನು ಹೊರತರುವ ದೇವರನ್ನಾಗಿದ್ದೆ ರಾಜ. ನಾನು ನಂಬುತ್ತೆ ರಾಜ, ಈ ಮುಂಜಾನೆ ವೇಳೆ ಈ ಒಂದು ಜೀವನ ವಾಕ್ಯ ಅನೇಕರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸುವುದಕ್ಕಾಗಿ ಸ್ತೋತ್ರ ರಾಜ. ಈ ಒಂದು ಸಣ್ಣ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯಗಳ ಪದಗಳು ಗುಡಾತ ನೀನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ. ಆದಿಂದ ಅಂತ್ಯದವರೆಗೂ ನೀನು ನಮ್ಮ ಸಂಗಡ ಇದ್ದು ಎಲ್ಲ ಭಾಗದಲ್ಲೂ ನೀನು ನಾವು ಮಹಿಮೆಪಡಿಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯಾದ ದೇವರೇ, ಆಮೇನ್. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬನ್ನಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ? ಯಾವ ಸಂದರ್ಭದಲ್ಲಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯ ನೋಡಲು ಬಂದಿರುವಂಥ ದಾಹದಿಂದ ಮೊಬೈಲೇ ತಗೊಂಡು ಈ ವಾಕ್ಯ ನೋಡ್ತಿರೋ ಪ್ರಿಯ ದೇವರ ಮಗುವೆ, ದೇವರು ನಿನ್ನನ್ನು ಆಶೀರ್ವದಿಸಲಿ. ನೀವು ಎಲ್ಲೇ ಇರ್ಬೋದು, ದೂರದಲ್ಲಿರ್ಬೋದು, ಸಮೀಪದಲ್ಲಿರ್ಬೋದು, ಹತ್ತಿರ ಇರ್ಬೋದು, ಹೇಗೆ ಇದ್ದರೂ ಸಹ ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮ ಸಂಗಡದ್ದು ನಿನ್ನ ಎಲ್ಲ ಪ್ರಯಾಸಗಳನ್ನು ಆಶೀರ್ವದಿಸಿ ನಿಮ್ಮನ್ನು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಹೌದು, ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. 1 ಪೇತ್ರ 3ನೇ ಅಧ್ಯಾಯ 13, 14, 15ನೇ ವಾಕ್ಯನ ಧ್ಯಾನಿಸೋಣ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ದೇವರು ನಮ್ಮ ಸಂಗಡ ಇದ್ದಾರೆ, ಆ ಒಂದು ತಿಳುವಳಿಕೆ ನಮಗಿರ್ಬೇಕು. ಇದರಿಂದ ಹೌದು, ನಾವು ಒಂದು ಒಬ್ರಿಗೂ ನಾವು ಒಳ್ಳೆಯದೇ ಬಯಸ್ತೀವಿ, ಆದರೆ ನಮಗೆ ಕೇಡು ಬಗೆಯವರು ಪಕ್ಕದಲ್ಲೇ ಇರ್ತಾರೆ. ಕೆಲಸ ಮಾಡುವಂಥ ಸ್ಥಳದಲ್ಲಿ ಅಥವಾ ನಾವು ಹೋಗುವಂಥ ಒಂದು ಫ್ಯಾಕ್ಟ್ರಿಲಿ, ಕಂಪನಿಯಲ್ಲಿ, ಕೆಲಸದಲ್ಲಿ, ಸ್ನೇಹಿತರ ಕುಟುಂಬದಲ್ಲಿ ಇರ್ತಾರೆ. ಆದರೆ ನಾವು ಒಳ್ಳೆಯದನ್ನು ಮಾಡುವವರಾಗಿರಬೇಕು. ದೇವರ ಮಗುವೆ, ಅದಕ್ಕೆ ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತ ಬಾಧೆ ಪಟ್ಟರೆ, ಇದನ್ನು ನೀವು ಒಂದು ಬಾಧೆಯಲ್ಲಿರ್ಬೋದು, ನಿಮಗೊಂದು ದುಃಖಕರವಾದ ಪರಿಸ್ಥಿತಿ ಎದುರಾಗಿರ್ಬೋದು, ಆದರೆ ದೇವರು ವಾಕ್ಯ ಹೇಳ್ತದೆ, ನೀವು ಧನ್ಯರೇ. ಪ್ರಿಯ ದೇವ್ರ ಮಗು, ದೇವರು ಎಂಥ ಅಭಿವೃದ್ಧಿ ಮುಂಜಾನೆ ವೇಳೆ ಕೊಡ್ತಾ ಇದ್ದಾರೆ. ಇದನ್ನು ನೀವು ಈ ಒಂದು ಪರಿಸ್ಥಿತಿ ನೀವು ಹಾದು ಹೋಗುವುದೇ ಆದರೆ ನೀವೊಂದು ಭಯದಲ್ಲಿರ್ಬೋದು, ಅಥವಾ ಒಂದು ನೀತಿಯ ನಿಮಿತ್ತವಾಗಿ ನಿಮಗೊಂದು ಬಾಧೆ ಒಂದಾಗಿರ್ಬೋದು. ನೀವು ಎಷ್ಟೇ ಒಂದು ಪರ್ಫೆಕ್ಟಾಗಿ ಒಂದು ನೀತಿಯಿಂದ ಇರುವಾಗ ನಿನ್ನ ವಿರುದ್ಧವಾಗಿ ಶತ್ರುವಾದ ಅನೇಕ ಕುತಂತ್ರ ತಂದು ನಿನಗೊಂದು ಬಾಧೆ ತಂದು ನಿನಗೊಂದು ಕೇಡು ಬಗೆಯುವಾಗ ದೇವರು ಹೇಳ್ತಿರೋ ಮಾತು, ನೀವು ಧನ್ಯರೇ. ಪ್ರಿಯ ದೇವರ ಮಗುವೆ, ಮಾತ್ರವೇ ಅವರ ಬೆದರುವಿಕೆಗೆ ಹೆದರದೆ, ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು, ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಇದು ನಿಮ್ಮ ಎದುರಿಸುವವರು ಅನೇಕರಿರ್ಬೋದು, ಆದರೆ ನೀವು ಕಳವಳ ಪಡಬೇಡ. ಹಲ್ಲೆಲೂಯಾ. ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಸಿಕೊಳ್ಳಿರಿ. ನಿಮ್ಮ ಹೃದಯದಲ್ಲಿ ಯಾರಿದ್ದಾನೆ? ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಇದು ನಿಮ್ಮನ್ನ ಬೆದರಿಕೆಯವರು, ಯಾರು ನಿಮ್ಮನ್ನು ಭಯ ಹುಟ್ಟಿಸೋರು ಯಾರೇ ಇರ್ಬೋದು, ಆದರೆ ನೀವು ಧೈರ್ಯದಿಂದಿರಿ. ನೀವು ಯಾರಾಗಿದ್ದರೆ ನೀವು ಧನ್ಯರು. ನಿನ್ನ ಮೇಲೆ ದೊಡ್ಡ ಉದ್ದೇಶ ಇದೆ. ಇವತ್ತು ನಿನಗೊಂದು ಕಂಪ್ನಿಲಿ ಕೆಲಸ ಕಮ್ಮಿ ಇರ್ಬೋದು, ಅಥವಾ ನೀವು ಹೋಗುವಂಥ ಸ್ಥಳದಲ್ಲಿ ನಿನ್ನನ್ನು ಅಪಮಾನ ಪಡಿಸ್ತಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ನಿನಗೆ ಅಪಮಾನ ಪಡಿಸ್ತಿರ್ಬೋದು. ದೇವರ ಉದ್ದೇಶ ದೊಡ್ಡದಾಗಿದೆ, ಅದಕ್ಕಾಗಿ ನೀವು ಧನ್ಯರು. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಕಳೆದಿಂದಲೇ ಒಂದು ಪ್ರಾರ್ಥನೆ ಕುಟುಕೋ ಇದೆ. ಅಲ್ಲಿ ಹೋಗಿರುವಾಗ ಅಲ್ಲೊಬ್ಬರು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ವಿಷಯ, ಅವರು ತುಂಬ ಒಂದು ಕೆಳಗಡೆ ಒಂದು ಮಧ್ಯೆ ಒಂದು ಸ್ಟಾರ್ಟಿಂಗ್ ಒಂದು ಕೆಲಸದಲ್ಲಿ ಇದ್ರಂತೆ. ಒಂದು ಉದಾಹರಣೆ ಹೇಳುವುದಾದ್ರೆ, ಒಂದು ಆಫೀಸ್ ಬಾಯ್ ಥರ ಅವ್ರ ಕೆಲಸದಲ್ಲಿರುವಾಗ ಅವ್ರನ್ನೆಲ್ಲ ಆಡ್ಕೊತಿದ್ರು. ಆದರೆ ಒಂದು ಸಮಯ ಅವರು ದೇವರಿಗೆ ತಗ್ಗಿಸಿಕೊಂಡು, ದೇವರಿಗೆ ಭಯಪಟ್ಟು, ದೇವರಲ್ಲಿರುವಾಗ ಯಾರು ಅವ್ರನ್ನ ನಿಂದಿಸಿದ್ರು, ಯಾರು ಅಪಮಾನ ಪಡಿಸಿದ್ರು, ಅವರ ಮಧ್ಯದಲ್ಲಿ ಆ ಒಂದು ಬ್ಯಾಂಕ್ಗೆ ಒಂದು ದೊಡ್ಡ ಒಂದು ಪೋಸ್ಟ್, ಒಳ್ಳೆ ಮ್ಯಾನೇಜರ್ ಪೋಸ್ಟ್ ಆಗಿ ಕೊಟ್ಟು ಅವ್ರನ್ನ ಸನ್ಮಾನಿಸಿದ್ರು. ಯಾಕಂದರೆ ಪ್ರಿಯ ದೇವ್ರ ಮಗುವೆ, ನಾವು ದೇವರ ಸನ್ನಿಧಿಯಲ್ಲಿ ಬಲವಾಗಿ ನಂಬಿಕೆ ಇರುವಾಗ ಶತ್ರು ಗೊತ್ತು
ನೀನು ದೇವರಲ್ಲಿ ನಿಲ್ಲಬಾರ್ದು, ಸತ್ಯ ನಿನ್ನಲ್ಲಿ ನಿಲ್ಲಬಾರ್ದು, ನೀನು ದೇವರನ್ನು ನಂಬಬಾರ್ದು ಅಂದ್ಬಿಟ್ಟು ಶತ್ರು ಅದನ್ನು ಅನೇಕ ಕುತಂತ್ರ ಮಾಡ್ತಾನೆ. ನಾವು ಕೆಲಸ ಮಾಡೋದ ಸ್ಥಳದಲ್ಲಿ ಅಥವಾ ಹೋಗುವಂಥ ಕಂಪನಿಯಲ್ಲಿ, ಫ್ಯಾಕ್ಟ್ರಿಯಲ್ಲಿ, ಸ್ನೇಹಿತರೆ ಅಷ್ಟೇ ಯಾಕೆ ನೆಂಟರುಗಳನ್ನ ಚುಚ್ಚೆಬ್ಬಿಸ್ಬಿಡ್ತಾನೆ. ನಾವು ಕುಟುಂಬದಲ್ಲಿ ನಮ್ಮೊಂದು ಸಮಾಧಾನ ಇರಬಾರ್ದು. ಯಾವಾಗ ನಿನ್ನ ಕ್ರಿಸ್ತನಲ್ಲಿ ನೀನು ಇಡ್ತೀಯೋ ನಿನ್ನ ಕುಟುಂಬದಲ್ಲಿ ಒಂದು ಸಮಾಧಾನ, ಯಾವಾಗ ಕ್ರಿಸ್ತನ ಇಡ್ತೀಯೋ ನಿನ್ನ ಕುಟುಂಬದಲ್ಲಿ ಒಂದು ಏಳಿಗೆ. ಆದರೆ ನಿನಗೆ ಶತ್ರುವಾದ ಅನೇಕ ಹೋರಾಟಗಳು, ಅನೇಕ ಪರಿಸ್ಥಿತಿಗಳು, ಅನುಕೂಲಗಳು, ಅನಾನುಕೂಲಗಳು ಬರುವಾಗ ನೀನು ದೇವರನ್ನ ಬಿಟ್ಟು ದೂರ ಹೋಗ್ತೀಯ ಅಂತ ಶತ್ರು ಅದು ಪ್ಲಾನ್ ಆಗಿದೆ. ಅದಕ್ಕಾಗಿ ದೇವರು ಹೇಳ್ತಾ ಇದೆ, ಈ ದಿನ ನೀನು ನೀತಿ ನಿಮಿತ್ತವಾಗಿ ಬಾಧೆ ಪಡುತ್ತಿರುವುದು. ಆದರೆ ಪ್ರಿಯ ದೇವ್ರ ಮಗುವೆ, ನೀನೊಂದು ನೀತಿಯಲ್ಲಿದ್ದೀಯಾ, ಆದರೆ ನೀನು ಒಂದು ಬಾಧೆ ಪಡ್ತಿದೀಯಾ, ಆದರೆ ನೀನು ಧನ್ಯನು. ಇವತ್ತು ನೀನು ನೀತಿಯಿಂದ ಜೀವಿಸಿ. ಅನೇಕರು ಹೇಳ್ತಾರೆ, ದೇವರೇ ನಾನು ಪ್ರಾರ್ಥನೆ ಮಾಡ್ತಾನೆ ಎಲ್ಲವನ್ನೂ ಇದೆ, ಆದರೆ ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಇಷ್ಟು ಬಾಧೆ, ನನಗೆ ಯಾಕೆ ಇಷ್ಟು ಗೋಳಾಟ, ನನಗೆ ಯಾಕೆ ಇಷ್ಟು ಕಣ್ಣೀರು. ಪ್ರಿಯ ದೇವರ ಮಗುವೆ, ಅಂಥ ಒಂದು ಕಣ್ಣೀರಲ್ಲಿ ವೇದನೆ ಇರುವಂಥ ಪ್ರಿಯ ದೇವರ ಮಗುವೆ, ನೀವು ಧನ್ಯರು. ಹಾಲೆಲೂಯ, ನೀವು ಧನ್ಯರು. ದೇವರು ಕರೀತಾ ಇದ್ದಾರೆ. ನಿಮ್ಮ ವಿರುದ್ಧವಾಗಿ ಅಪಕಾರ ಮಾಡ್ಬೋದು, ಆದರೆ ನೀವು ಧೈರ್ಯದಿಂದರು. ಅದೇ ವಾಕ್ಯದ ನೋಡುವುದಾದರೆ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ನೋಡಿದರೆ, ಅಪಕಾರಕ್ಕೆ ಅಪಕಾರವನ್ನು, ಹಾಲೆಲೂಯ, ಪ್ರಿಯ ದೇವರ ಮಗುವೆ, ನಿನ್ನ ವಿರುದ್ಧವಾಗಿ ಅಪಕಾರ ಮಾಡ್ಬೋದು. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದನೆಯನ್ನು ಮಾಡದೆ ಆಶೀರ್ವದಿಸಿರಿ. ನಿಮ್ಮ ಬಾಯಲ್ಲಿ ಒಂದು ಆಶೀರ್ವಾದ ಪದ ಇರಬೇಕು ಹೊರತು ಒಂದು ಬೇರೆಯವ್ರು ಯಾರು ಏನೇ ಮಾಡ್ಬೋದು. ಕೆಲವ್ರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆದರೆ ನೀನು ಧೈರ್ಯದಿಂದರು. ಪ್ರಿಯ ದೇವ್ರ ಮಗುವೇ, ನಿನ್ನ ವಿರುದ್ಧವಾಗಿ ಅಪಕಾರ ಮಾಡ್ಬೋದು, ನಿಂದನೆ ತರ್ಬೋದು, ಅದಕ್ಕೆ ಅವ್ರ ವಿರುದ್ಧವಾಗಿ ನೀನು ನಿಂದನೆಗೆ ಅಂತ ನೀನು ಅವ್ರು ಮಾಡ್ತಾ ಇರ್ತಾರೆ, ನೀನು ಮಾಡೋಕ್ಕೆ ಹೋಗಬೇಡ. ಈ ದಿನದಲ್ಲಿ ನಿನ್ನ ಬಾಯಲ್ಲಿ ಆಶೀರ್ವಾದ ಇರಲಿ. ಯಾಕಂದರೆ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನಿಮ್ಮನ್ನು ಅನೇಕರು ನಿಂದಿಸಬೇಕು ಅಂತ, ನಿಮ್ಮನ್ನು ಅನೇಕರು ಕಣ್ಣೀರಿಡಿಸ್ಬೇಕು ಅಂತ ನಿಂತಿರುವಾಗ, ನೀನು ಅವ್ರು ಮಾಡುವಂಥ ನಿಂದೆಗೆ, ಅವ್ರು ಮಾಡುವಂಥ ಅಪಕಾರವನ್ನು ನೋಡಿ ನೀನು ಅವ್ರು ಮಾಡಿದ್ದಕ್ಕೆ ನೀನು ವಿರುದ್ಧವಾಗಿ ಎದ್ದು ನಿಂತರೆ ನಿನಗೂ ಅವ್ರಿಗೂ ವ್ಯತ್ಯಾಸ ಏನು? ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನೀನು ದೇವರ ಸನ್ನಿಧಿ ಇರುವಾಗ ನೀನು ಅವ್ರನ್ನ ಆಶೀರ್ವದಿಸು. ನೀನು ಆಶೀರ್ವದಿಸುವಾಗ ಆ ಒಂದು ನಿನ್ನ ಒಂದು ಆಶೀರ್ವಾದ ಯೋಗ್ಯತೆ ಅವ್ರಿಗಿಲ್ಲ ಅಂತ ಆಶೀರ್ವಾದ ರಿಟರ್ನ್ ನಿನಗೆ ಬರುತ್ತೆ. ಈ ದಿನದಲ್ಲಿ ನಿನ್ನ ವಿರುದ್ಧವಾಗಿ ಯಾರೇ ನಿನ್ಗೆ ಏನೇ ಮಾಡ್ಬೋದು, ದೇವರು ನೋಡ್ಕೋತಾರೆ. ದೇವರೇ, ನಿನ್ನ ಕಸ್ಟಡಿಗೆ ಒಪ್ಪಿಸಿದ್ದೇನೆ, ನೀತಿಯಿಂದ ನ್ಯಾಯ ತೀರಿಸುವ ದೇವರು ನನ್ನ ದೇವರಾಗಿದ್ದಾನೆ. ಈ ರೀತಿ ದೇವರ ಕಸ್ಟಡಿಗೆ ಒಪ್ಪಿಸಿ ನೀನು ಸಮಾಧಾನದಿರು. ನೀನು ಯಾವುದೇ ಕಾರಣಕ್ಕೂ ಅವರು ನಿನ್ನ ವಿರುದ್ಧವಾಗಿ ಕೆಟ್ಟದ್ದು ಬಯಸ್ತಾರೆ, ಶತ್ರು ನಿನಗೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ, ನೀ ಶತ್ರು ವಿರುದ್ಧವಾಗಿ ಹೋಗುವುದಾದರೆ ನಿನಗೂ ಅವ್ರಿಗೂ ವ್ಯತ್ಯಾಸ ಏನು? ನಿನಗೊಬ್ಬ ತಂದೆ ಇದ್ದಾನೆ, ನಿನಗೊಬ್ಬ ದೇವರಿದ್ದಾನೆ, ನಿನ್ನ ನಡೆಸುವವರು ಒಬ್ಬರು ಇದ್ದಾನೆ, ನಿನ್ನನ್ನು ಕಾಯುವತನ ಒಬ್ಬನು ಇದ್ದಾನೆ. ಅದಕ್ಕಾಗಿ ತೂಕಡಿಸದೇ ಇರುವ ನಿದ್ರಿಸಿದ ತಂದೆಯ ದೇವರ ಹಸ್ತದಲ್ಲಿ ನೀನಿದ್ದೀಯ. ಪ್ರಿಯ ದೇವರ ಮಗುವೆ, ನಿನ್ನ ಎದುರಾಗಿ ಕಲ್ಪಿಸುವ ಯಾವ ಆಯ್ದು ಜಯಿಸದು. ಆ ಒಂದು ತಿಳುವಳಿಕೆ ಈ ಮುಂಜಾನೆ ಇರಬೇಕು. ಯಾಕಂದರೆ ನಿನ್ನನ್ನು ಮುಟ್ಟುವವನು ಯೆಹೋವನ ಕಣ್ಣು ಗುಡ್ಡವನು ತಾಕುವ ಎಂದು ವಾಕ್ಯ ಬರಲ್ಪಟ್ಟಿದೆ. ಈ ದಿನದಲ್ಲಿ ನೀನು ವಿರುದ್ಧವಾಗಿ ಅಪಕಾರ ಮಾಡುವುದು, ನೀನು ನಿಂದನೆ ಪಡಿಸ್ಬೋದು, ಆದರೆ ನೀನು ಧೈರ್ಯದಿದ್ರು. ಒಂದು ಹೊಸ ಒಂದು ಬಾಧ್ಯತೆ ನಿನ್ನೆಲ್ಲ ದೇವರಿಟ್ಟಿದ್ದಾರೆ. ಇವತ್ತು ಒಂದು ಕಂಪನಿಯಲ್ಲಿ ಅಥವಾ ಇವತ್ತು ಒಂದು ಸ್ಥಳದ ನಿನ್ನ ತಲೆ ತಗ್ಗಿಸುವಾಗೆ ಮಾಡಿರ್ಬೋದು. ಹಾಲೆಲೂಯ, ಸ್ತೋತ್ರ. ಪ್ರಿಯ ದೇವ್ರ ಮಗುವೆ, ಅನೇಕ ಜನಗಳ ಮಧ್ಯದಲ್ಲಿ ತಲೆ ಎತ್ತುವಾಗ, ದೇವರನ್ನ ಸನ್ಮಾನಿಸುವಾಗ ದೇವರು ಒಂದು ಹೊಸ ಪದವಿ ನಿನಗೆ ಇಟ್ಟಿದ್ದಾರೆ. ಆ ಒಂದು ಪದವಿನ ಎದುರು ನೋಡಿ ನೀನು ಧೈರ್ಯದಿಂದಿರು. ಈ ದಿನ ಪ್ರಿಯ ದೇವ್ರ ಮಗುವೆ, ವೇದನೆಯಲ್ಲಿ ಗೋಳಾಡೋದಕ್ಕಾಗಿ ನೀನು ಕರೆದಿಲ್ಲ, ಅದಕ್ಕಾಗಿ ನಿನ್ನ ದೇವರು ಮೊದಲು ಹೇಳ್ತಿರೋದು ಮಾತು, ನೀನು ಧನ್ಯನು. ಹಾಲೆಲೂಯ. ಈ ಒಂದು ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇವತ್ತು ನಾವು ದುಃಖದಲ್ಲಿರ್ಬೋದು, ವೇದನೆ ಇರ್ಬೋದು, ಕಣ್ಣೀರಿರ್ಬೋದು, ದೇವರು ಹೇಳ್ತಿರೋ ಮಾತು, ನೀನು ಧನ್ಯನು. ಇದೇ ಒಂದು ಅಧ್ಯಾಯದಲ್ಲಿ ನೋಡುವುದಾದರೆ, ಅದೇ 1 ಪೇತ್ರ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ. ಪ್ರಿಯ ದೇವರ ಮಗುವೆ, ಈ ದಿನ ನಿನಗಿರುವಂಥ ಕಷ್ಟಗಳು, ಪರಿಸ್ಥಿತಿಗಳು, ಇದೇನಪ್ಪ ಇದು ಎಷ್ಟು ದಿನಗಳ ನಾನು ಹಿಂಗಿರಬೇಕು, ಎಷ್ಟು ದಿನಗಳ ಕಾಲ ಈ ಥರ ಅಪಮಾನ ಪಡಬೇಕು? ನೋ, ದೇವ್ರ ವಾಕ್ಯ ಬರುತ್ತದೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು. ಪ್ರಿಯ ದೇವ್ರ ಮಗು 1, 2 ಅಂತ ಬರೆದಿಲ್ಲ, ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಆಶಿಸುವವರಾಗಿದ್ದೀರಿ. ಪ್ರಿಯ ದೇವರ ಮಗುವೆ, ಇದುವರೆಗೂ ಇದ್ದಂಥ ಕಷ್ಟ ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ಇರೋದಿಲ್ಲ. ಈ ದಿನ ಹೇಳ್ತಾ ಇರೋದು ದೇವ್ರ ವಾಕ್ಯ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟದಲ್ಲಿ ದುಃಖದಲ್ಲಿರುವುದಾದರೆ ಆ ಪದವಿ ನಿನಗೊಂದು ದೇವರು ಹೊಸ ಪದವಿ ದೇವರು ಕೊಡಲು ಸಿದ್ಧವಾಗಿದ್ದಾರೆ. ಆ ಪದವಿಯನ್ನು ಆಲೋಚಿಸಿ ಆಶಿಸುವವರಾಗಿದ್ದೀರಿ. ಆಮೇನ್. ಎಷ್ಟು ಜನ ನಂಬ್ತೀರಾ? ದೇವರು ಹೇಳ್ತಾ ಇದ್ದಾರೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನೀನು ಧನ್ಯರು. ಇವತ್ತು ನಿನ್ನನ್ನು ನಿಂದಿಸ್ತಿರ್ಬೋದು, ನಿನ್ನನ್ನು ಬಾಧೆ ಪಡಿಸಿರ್ಬೋದು, ನಿನ್ನನ್ನು ಕಣ್ಣೀರು ಹಾಕಿಸ್ತಿರ್ಬೋದು. ಹಾಲೆಲೂಯ. ನಿನಗೆ ಒಂದು ಅಪಕಾರ ಮಾಡಬೇಕು ಅಂತ ಶತ್ರು ಕಾದಿರ್ಬೋದು, ನಿಂದನೆ ತರಬೇಕು ಅಂತ ಶತ್ರು ಕಾದಿರ್ಬೋದು, ಆದರೆ ದೇವ್ರು ಹೇಳ್ತಿರೋದು ಮಾತು ಏನೇ ಇರ್ಬೋದು, ನೀನು ಧನ್ಯನು.
ಅವ್ರನ್ನ ನೋಡಿ ನೀನು ಆಶೀರ್ವದಿಸುವಾಗ ಆ ಯೋಗ್ಯತೆ ಅವ್ರಿಗಿದ್ರೆ ಅದು ಬರುತ್ತೆ. ನೀನು ಅಪೋಸಿಟ್ ಇರುವಂಥ ಶತ್ರುಗೆ ಆ ಯೋಗ್ಯತೆ ಇಲ್ಲ, ಆಶೀರ್ವಾದ ನಿನಗೇ ಬರುತ್ತೆ. ಅದಕ್ಕಾಗಿ ನಿನಗೊಂದು ದೇವರು ಉದ್ದೇಶ ಇಟ್ಟು ಆ ಒಂದು ಹೊಸ ಪದವಿ ನಿನಗೆ ಇಟ್ಟಿದ್ದಾರೆ. ಆ ಪದವಿನ ಎದುರು ನೋಡಿ ಅದ್ರ ಮುಂದೆ ನಾವು ತಗ್ಗಿಸೋಣ. ಹೌದು, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸು. ಯಾಕಂದ್ರೆ ನಿನ್ನನ್ನು ಧನ್ಯನೆಂದು ದೇವರು ಕರೆದಿರೋದು. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್.